ನಮಸ್ಕಾರ. ಹಸುರು ಬೆಂಕಿಯ ಚೆಂಡುಗಳು, ಉರಿಯುವ ಉಲ್ಕೆಗಳೇ, ಇಲ್ಲ ಏಲಿಯನ್ಸ್ ಗೂಢಚಾರಿಕೆಯೇ? 20ನೇ ಶತಮಾನದ ಮಧ್ಯಭಾಗದಲ್ಲಿ, ವಿಶೇಷವಾಗಿ 1948ರಿಂದ 1950ರ ನಡುವೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಆಗ್ನೇಯ ಭಾಗದ ಆಕಾಶದಲ್ಲಿ ಜನ ಮೇಲಿಂದ ಮೇಲೆ ಬಾನಿನಲ್ಲಿ ವಿಚಿತ್ರವಾದ ಹಸಿರು ಬೆಳಕಿನ ಗೋಳಗಳನ್ನ, ಒಂದರ ಚೆಂಡುಗಳನ್ನ ಕಾಣ್ತಾರೆ. ಇದು ಪತ್ರಿಕೆಗಳಲ್ಲಿ ಗಮನ ಸೆಳೆತಕ್ಕಂಥ ಸುದ್ದಿಯಾಗಿ ಪ್ರಕಟಗೊಳ್ತದೆ. ಈ ಬೆಳಕಿನ ಗುಂಡುಗಳು, ಚೆಂಡುಗಳು ಸಾಮಾನ್ಯ ಉಲ್ಕೆಯಂತೆ ಕ್ಷಣಾರ್ಧದಲ್ಲಿ ಹೊತ್ತಿ ಉರಿದು ಮಾಯ ಆಗದೆ ಸ್ಪಷ್ಟವಾದಂಥ ಹಸಿರು ಬಣ್ಣದಲ್ಲಿ ಕೆಲವು ಕ್ಷಣಗಳ ಕಾಲ ಬಾನಿನಲ್ಲಿ ಸಾಗುವಂತೆ ಕಾಣ್ತಾ ಇರ್ತವೆ. ಆ ಕಾರಣದಿಂದ ಇವುಗಳಿಗೆ ಹಸಿರು ಬೆಂಕಿಯ ಚೆಂಡುಗಳು, ಗ್ರೀನ್ ಫೈರ್ ಬಾಲ್ಸ್ ಅನ್ನುವ ಹೆಸರು ಅಂಟುಕೊಳ್ಳುತ್ತೆ. ಈ ಹಸಿರು ಬೆಳಕಿನ ಚೆಂಡುಗಳು ವಿಶೇಷವಾಗಿ ಅಮೆರಿಕದ ಪರಮಾಣು ಶಸ್ತ್ರ ಸಂಶೋಧನೆಗಳ ನ್ಯೂ ಮೆಕ್ಸಿಕೋ ಪ್ರದೇಶದಲ್ಲಿ ಹೆಚ್ಚು ದಾಖಲಾಗಿರೋದ್ರಿಂದ ವಿಜ್ಞಾನಿಗಳು, ಸೇನಾ ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ದೊಡ್ಡ ಕುತೂಹಲವನ್ನು ಮತ್ತು ಆತಂಕವನ್ನು ಉಂಟು ಮಾಡಿರ್ತವೆ. ಈ ಹಸಿರು ಬೆಳಕಿನ ಚೆಂಡುಗಳ ಬಣ್ಣ ಮತ್ತು ಚಲನೆಯ ಸ್ವರೂಪ ಬಹಳ ಸೋಜಿಗವನ್ನು ಉಂಟು ಮಾಡಿರ್ತದೆ. ಸಾಮಾನ್ಯವಾದಂಥ ಉಲ್ಕೆಗಳು ವಾತಾವರಣವನ್ನು ಪ್ರವೇಶ ಮಾಡಬೇಕಾದ್ರೆ ಹೊಳಿತ ವೇಗವಾಗಿ ಕೆಳಗೆ ಬೀಳ್ತವೆ. ಆದರೆ ಈ ಚೆಂಡುಗಳು ಕೆಲವೊಮ್ಮೆ ನಿಧಾನವಾಗಿ ಚಲಿಸುವ ರೀತಿಯಲ್ಲಿ ಕಾಣ್ತಾ ಇರ್ತವೆ. ಇವುಗಳನ್ನು ನೋಡಿದಂಥ ಕೆಲವರು ಅವು ನೇರ ಪಥದಲ್ಲಿ ಮಾತ್ರ ಅಲ್ಲದೆ ಸ್ವಲ್ಪ ದಿಕ್ಕನ್ನು ಕೂಡ ಬದಲಿಸ್ತವೆ ಅಂತ ಹೇಳಿರ್ತಾರೆ. ಹಲವಾರು ಸಂದರ್ಭಗಳಲ್ಲಿ ಯಾವುದೇ ದೊಡ್ಡ ಸದ್ದು ಕೇಳಿಸ್ತೇ ಅವು ಅಕಸ್ಮಾತ್ತಾಗಿ ಕಾಣಿಸಿಕೊಂಡು ಉಳಿದು ಹೋಗ್ತಾ ಇರ್ತವೆ. ಇದರಿಂದ ಕೆಲವರು ಇವು ಸಾಮಾನ್ಯ ಪ್ರಾಕೃತಿಕ ಘಟನೆಗಳಲ್ಲ, ಬೇರೆ ಯಾವುದೋ ತಾಂತ್ರಿಕ ಸಾಧನೆಗಳಾಗಿರ್ಬೋದು, ಮುಂದುವರೆದಂಥ ಜೀವಿಗಳಿಂದ ಬಂದಿರ್ಬೋದು, ಅಥವಾ ಬೇರೆ ದೇಶಗಳ ಮುಂದುವರೆದ ತಾಂತ್ರಿಕತೆಯ ಗುರುತುಗಳಾಗಿರ್ಬೋದು ಅಂತ ಊಹೆಯನ್ನು ಮಾಡ್ತಾರೆ. ಈ ಹಸಿರು ಬೆಂಕಿಯ ಚೆಂಡುಗಳು ಲಾವೋಸ್ ಆಲ್ಮೋಸ್ ನ್ಯಾಷನಲ್ ಲ್ಯಾಬೊರೇಟರಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚು ಕಾಣಿಸ್ಕೊಂಡಿರ್ತವೆ. ಪರಮಾಣು ಅಣುಶಸ್ತ್ರ ಸಂಶೋಧನೆಯ ಪ್ರಮುಖ ಕೇಂದ್ರವಾಗಿದ್ದಂಥ ಈ ಪ್ರದೇಶದ ಮೇಲೆ ಆಕಾಶದಲ್ಲಿ ವಿಚಿತ್ರ ಬೆಳಕು ಕಾಣಿಸಿಕೊಳ್ಳೋದ್ರಿಂದ ಇದು ಗುಪ್ತಚರ ಗೂಢಚಾರಿಕೆಯ ಚಟುವಟಿಕೆನೋ ಇರ್ಬೋದು ಅಂತಕ್ಕಂಥ ಅನುಮಾನಗಳು ಕೂಡ ಉಟ್ಕೊಂಡಿರ್ತವೆ. ವಿಶೇಷವಾಗಿ ಯುನೈಟೆಡ್ ಸ್ಟೇಟ್ಸ್ ಏರ್ಫೋರ್ಸು, ಈ ಅಧಿಕಾರಿಗಳು, ಅಮೆರಿಕದ ಏರ್ಫೋರ್ಸ್ ಅಧಿಕಾರಿಗಳು, ವಾಯುದಳದ ಅಧಿಕಾರಿಗಳು ಈ ಘಟನೆಗಳನ್ನು ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಗಂಭೀರವಾಗಿ ಪರಿಗಣಿಸ್ತಾರೆ. ಅಂದಿನ ಶೀತಲ ಯುದ್ಧದ ಕಾಲಘಟ್ಟದಲ್ಲಿ ಸೋವಿಯತ್ ಒಕ್ಕೂಟ ಹೊಸ ತಂತ್ರಜ್ಞಾನವನ್ನು ಪ್ರಯೋಗ ಮಾಡಿ ತಮ್ಮ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಗೂಢಚಾರಿಕೆಯನ್ನು ನಡೆಸ್ತಾ ಇರ್ಬೋದು ಅನ್ನೋ ಅನುಮಾನಗಳು ಕೂಡ ಹುಟ್ಟಿರ್ತವೆ. ಈ ಹಿನ್ನೆಲೆಯಲ್ಲಿ ಅಮೆರಿಕದ ವಾಯುಪಡೆ ವಿಶೇಷ ಅಧ್ಯಯನವನ್ನು ಪ್ರಾರಂಭ ಮಾಡ್ತೈತೆ. ನಂತರ ಈ ತನಿಖೆ ಪ್ರಾಜೆಕ್ಟ್ ಟ್ವಿಂಕಲ್ ಅನ್ನ ಹೆಸರಿನಲ್ಲಿ ಪ್ರಸಿದ್ಧಿಯಾಗುತ್ತೆ. ಈ ಯೋಜನೆಯ ಕೆಳಗಡೆ ಆಕಾಶ ವೀಕ್ಷಣಾ ಸಾಧನಗಳು, ವಿಶೇಷ ಕ್ಯಾಮೆರಾಗಳು ಮತ್ತು ದೃಶ್ಯ ದಾಖಲೆಗಳ ವ್ಯವಸ್ಥೆಗಳನ್ನು ಅಳವಡಿಸಿ ಹಸಿರು ಬೆಂಕಿಯ ಚೆಂಡುಗಳ ಚಲನೆ ಮತ್ತು ಪ್ರಕಾಶದ ಸ್ವರೂಪವನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಹಲವಾರು ಚಿತ್ರಗಳು ಮತ್ತು ನೋಡುಗರ ಸಾಕ್ಷಿಗಳ ಆಧಾರದ ಮೇಲೆ ವಿಜ್ಞಾನಿಗಳು ಅವುಗಳನ್ನ ವಿಶ್ಲೇಷಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ವೈಜ್ಞಾನಿಕವಾಗಿ ಮೊದಲಿಗೆ ಮುಂದಿಟ್ಟಂಥ ಪ್ರಮುಖವಾದಂಥ ವಿವರಣೆ ಏನಂತ ಹೇಳಿದ್ರೆ, ಕೆಲವು ಉಲ್ಕೆಗಳಲ್ಲಿ ತಾಮ್ರ, ನಿಕ್ಕಲ್ ಅಥವಾ ಮೆಗ್ನೀಷಿಯಂ ಮತ್ತು ಬಂಗಾರದ ಲೋಹಾಂಶಗಳು ಇರ್ತವೆ. ಅವು ವಾತಾವರಣದಲ್ಲಿ ಉರಿಬೇಕಾದ್ರೆ ಹಸಿರು ಬಣ್ಣದ ಬೆಳಕು ಉಂಟಾಗ್ತದೆ ಅಂತ ತಿಳಿಸ್ತಾರೆ. ತಾಮ್ರದ ಉರಿತ ವಿಶೇಷವಾಗಿ ತೀವ್ರ ಪಚ್ಚೆ ಹಸಿರು ವಿಕಿರಣ ನೀಡೋದ್ರಿಂದ ಕೆಲವು ಹಸಿರು ಬೆಂಕಿ ಚೆಂಡುಗಳು ಅಪರೂಪದ ಲೋಹ ಸಂಯೋಜನೆ ಹೊಂದಿದ್ದಂಥ ಉಲ್ಕೆಗಳಾಗಿರ್ಬೋದು ಅಂತ ತಿಳಿದು ಬರುತ್ತೆ. ಇನ್ನೊಂದು ವಿವರಣೆಯ ಪ್ರಕಾರ ಅತೀವ ವೇಗದಲ್ಲಿ, ಅಂದರೆ ಭಾರಿ ವೇಗದಲ್ಲಿ ವಾತಾವರಣವನ್ನು ಪ್ರವೇಶ ಮಾಡ್ತಕ್ಕಂಥ ಉಲ್ಕೆಯ ಸುತ್ತಲಿನ ಗಾಳಿ ಅಯಾನೀಕರಣಗೊಂಡಾಗ ಹಸಿರು ಬೆಳಕು ಕೂಡ ಉತ್ಪಾದನೆ ಆಗ್ಬೋದು. ಕೆಲವು ವಿಜ್ಞಾನಿಗಳು ದೃಷ್ಟಿಭ್ರಮೆಯ ಕಾರಣವನ್ನು ಕೂಡ ನೀಡಿದ್ದಾರೆ. ರಾತ್ರಿ ಆಕಾಶದಲ್ಲಿ ದೂರದಲ್ಲಿರ್ತಕ್ಕಂಥ ಬೆಳಕಿನ ವಸ್ತುವಿನ ನಿಖರವಾದಂಥ ದೂರ, ಗಾತ್ರ ಮತ್ತು ವೇಗವನ್ನು ಅಂದಾಜು ಮಾಡೋದು ಬಹಳ ಕಷ್ಟ. ದೂರದ ಉಲ್ಕೆಯ ದೂರದಲ್ಲಿರ್ತಕ್ಕಂಥ ಉಲ್ಕೆ ಹತ್ತಿರದಲ್ಲಿರ್ತಕ್ಕಂಥ ನಿಯಂತ್ರಿತ ವಸ್ತುವಿನಂತೆ ಕಾಣೋಕ್ಕೂ ಸಾಧ್ಯ ಇದೆ. ಇದರಿಂದ ಜನರಿಗೆ ಅದು ಸಾಮಾನ್ಯವಾದಂಥ ಪ್ರಾಕೃತಿಕ ಘಟನೆಗಿಂತ ಹೆಚ್ಚು ವಿಚಿತ್ರವಾಗಿ ಬೇರೆ ರೀತಿಯಲ್ಲಿ ಒಂದು ಕೃತಕ ವಸ್ತುವಿನಂತೆ ಕಾಣಬಹುದು ಅಂತ ಅನುಭವವನ್ನು ತರಬಹುದು. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಇವು ಅತ್ಯಂತ ಪ್ರಕಾಶಮಾನವಾದ ಬೋಲೈಡ್ ಉಲ್ಕೆಗಳು ಆಗಿರ್ಬೋದು ಅಂತ ಹೇಳ್ತಾರೆ. ಇಂತಹ ಬೋಲೈಡ್ ಉಲ್ಕೆಗಳು ಸಾಮಾನ್ಯ ಉಲ್ಕೆಗಳಿಗಿಂತ ದೊಡ್ಡದಾಗಿರ್ತವೆ ಮತ್ತು ಕೆಲವೊಮ್ಮೆ ಹಸಿರು ಅಥವಾ ನೀಲಿ ಹಸಿರು ಬೆಳಕನ್ನು ಕೂಡ ನೀಡ್ತವೆ. ಕೆಲವು ವಿಜ್ಞಾನಿಗಳ ಪ್ರಕಾರ ಇವು ಭೂಮಿಯ ವಾತಾವರಣದ ಮೇಲ್ಪದರದಲ್ಲಿ ಸಂಭವಿಸತಕ್ಕಂಥ ಅಸಾಮಾನ್ಯ ವಿದ್ಯುತ್ ಪ್ರಚೋದನೆ ಅಥವಾ ಅನಿಲಗಳ ಘರ್ಷಣೆಯಿಂದ ಉಂಟಾಗಿರ್ತಕ್ಕಂಥ ಬೆಳಕು ಕೂಡ ಆಗಿರ್ಬೋದು. ಆದರೆ ಈ ವಿವರಣೆಗಳು ಹಸಿರು ಬೆಂಕಿ ಚೆಂಡುಗಳ ವೀಕ್ಷಣೆಯ ಎಲ್ಲ ವರದಿಗಳಿಗೆ ಸಮರ್ಪಕವಾದ ಉತ್ತರವನ್ನು ನೀಡೋದಿಲ್ಲ. ಕೆಲವು ದಾಖಲೆಗಳಲ್ಲಿ ಹಸಿರು ಬೆಂಕಿ ಚೆಂಡುಗಳ ಚಲನೆ ಸಾಮಾನ್ಯ ಉಲ್ಕೆಯ ಭೌತಿಕ ನಿಯಮಗಳಿಗೆ ಸರಿ ಹೊಂದೋದಿಲ್ಲ. ಕೆಲವರು ಅದು ಕ್ಷಣಕಾಲ ನಿಂತಂತೆ ನಂತರ ದಿಕ್ಕು ಬದಲಿಸಿದಂತೆ ಕೂಡ ಕಂಡಿದ್ದೀವಿ ಅಂತ ಹೇಳಿರ್ತಾರೆ. ಇದರಿಂದ ಹಸಿರು ಬೆಂಕಿಯ ಚೆಂಡುಗಳ ಸುತ್ತ ಇದ್ದಂಥ ರಹಸ್ಯಮಯ ಭಾವನೆ ಮುಂದುವರಿಯುತ್ತೆ. ಶೀತಲ ಸಮಯ, ಅಂದರೆ ಕೋಲ್ಡ್ ವಾರ್ ಸಮಯದಲ್ಲಿ ಸೋವಿಯತ್ ಒಕ್ಕೂಟ ಅಮೆರಿಕವನ್ನು ತಿಳಿಯೋದಕ್ಕೆ ಮತ್ತು ಪತ್ತೆಹಚ್ಚಲಿಕ್ಕೆ ಕಳಿಸಿದಂಥ ಗೂಢಚಾರಿ ಉಪಕರಣಗಳಿರ್ಬೋದು ಅನ್ನುವ ಶಂಕೆ ಕೂಡ ಇರ್ತದೆ. ಆದರೆ ಪ್ರಾಜೆಕ್ಟ್ ಟ್ವಿಂಕಲ್ ಅಧಿಕೃತ ತನಿಖಾ ತಂಡಕ್ಕೆ ಈ ಹಸಿರು ಬಣ್ಣದ ಚೆಂಡುಗಳು ಶತ್ರು ದೇಶದ ಆಯುಧಗಳಂತಲೋ ಅಥವಾ ಪರಗ್ರಹ ಜೀವಿಗಳು, ಅಂದರೆ ಅನ್ಯ ಗ್ರಹದ ಜೀವಿಗಳು, ಏಲಿಯನ್ಸ್ ಅಂತ
ಸಾಬೀತುಪಡಿಸೋದಕ್ಕೆ ಯಾವುದೇ ಗಟ್ಟಿಯಾದ ಪುರಾವೆಗಳು ಸಿಗೋದಿಲ್ಲ. ಇವು ಪರಮಾಣು ಸಂಶೋಧನಾ ಕೇಂದ್ರಗಳಂದರೆ ಲಾಸ್ ಮಾಲ್ಮೋ ಸುತ್ತಮುತ್ತಲೇ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದಿದ್ದರಿಂದ ಅನೇಕರು ಇವು ಬೇರೆ ಗ್ರಹದಿಂದ ಬಂದ ಹರಡುವ ತಟ್ಟೆಗಳಾಗಿರ್ಬೋದು ಅಂತ, ಏಲಿಯನ್ಸ್ಗಳ ಹರಡುವ ತಟ್ಟೆಗಳಾಗಿರ್ಬೋದು ಅಂತ ನಂಬಿರ್ತಾರೆ. ಈ ಘಟನೆಗಳು ನಂತರ UFO ಅಧ್ಯಯನಗಳಿಗೆ ಕೂಡ ಸಂಬಂಧಿಸಲ್ಪಡ್ತದೆ. ವಿಶೇಷವಾಗಿ ಪ್ರಾಜೆಕ್ಟ್ ಬ್ಲೂ ಬುಕ್ ಅವಧಿಯಲ್ಲಿ ಹಳೆಯ ದಾಖಲೆಗಳು ಎಲ್ಲವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಈ ಹಸಿರು ಬೆಂಕಿಯ ಚೆಂಡುಗಳು ಗುರುತಿಸಲಾಗದಂಥ ಆಕಾಶೀಯ ಘಟನೆಗಳು ಅಂದರೆ ಅನ್ನೋನ್ ಏರಿಯಲ್ ಫೆನಾಮಿನಾ ಅಂತ ಅನ್ನುವಂಥ ಪಟ್ಟಿನಲ್ಲಿ ಸೇರಿಸಲಾಗುತ್ತೆ. ಆದರೆ ಹೆಚ್ಚಿನ ವಿಜ್ಞಾನಿಗಳು ಕೊನೆಗೆ ಇವು ಪ್ರಾಕೃತಿಕ ಮೂಲದ ಅಪರೂಪದ ಉಲ್ಕಾಪಾತಗಳು ಅಂತಕ್ಕಂಥ ಅಭಿಪ್ರಾಯದ ಹತ್ರ ಹೆಚ್ಚಿನ ಒಲವನ್ನು ತಾಳಿದ್ದಾರೆ. ಹಸಿರು ಬೆಂಕಿಯ ಚೆಂಡುಗಳ ಘಟನೆ ಕಥೆಯ ವಿಜ್ಞಾನ ಮತ್ತು ರಹಸ್ಯಗಳ ನಡುವಿನ ಅಪರೂಪವಾದಂಥ ಒಂದು ಸಂಗಮ ಬಿಂದುವಿನಂತೆ ಸೇತುವೆ ಅಂತ ಕಾಣ್ತದೆ. ಒಂದು ಕಡೆ ಅವುಗಳ ಬಹುಪಾಲು ವಿವರಣೆಗಳನ್ನು ಖಗೋಳ ವಿಜ್ಞಾನ ಮತ್ತು ರಾಸಾಯನಿಕ ವಿಜ್ಞಾನಗಳು ಕೊಡ್ತವೆ. ಇನ್ನೊಂದು ಕಡೆ ಕೆಲವು ನೋಡುಗರ ಕೆಲವು ಸಾಕ್ಷ್ಯಗಳು ಹಲವು ಪ್ರಶ್ನೆಗಳನ್ನು ಹಾಗೆ ಉಳಿಸಿದ್ದಾವೆ. ಅದಕ್ಕಾಗಿಯೇ ಹಸಿರು ಬೆಂಕಿಯ ಚೆಂಡುಗಳು ಇಂದಿಗೂ ಕೂಡ ಆಕಾಶದ ರಹಸ್ಯಗಳ ಇತಿಹಾಸದಲ್ಲಿ ಅಂದರೆ ಸ್ಟ್ರೇಂಜ್ ಏರಿಯಲ್ ಫೆನೋಮೆನ್ ಇತಿಹಾಸದಲ್ಲಿ ವಿಶಿಷ್ಟವಾದಂಥ ಸ್ಥಾನವನ್ನು ಪಡೆದಿದ್ದಾವೆ. ಇಂದಿಗೂ ಕೂಡ ಈ ಹಸಿರು ಬೆಂಕಿಯ ಚೆಂಡುಗಳು ಸಂಪೂರ್ಣವಾಗಿ ಬಗೆಹರಿದ ರಹಸ್ಯವಾಗಿ ಉಳಿದಿದ್ದಾವೆ. ಆದರೂ ಕೂಡ ಆಧುನಿಕ ವಿಜ್ಞಾನ ಇವುಗಳನ್ನು ಬೋಲೈಟ್ಸ್ ಅಥವಾ ವಾತಾವರಣದಲ್ಲಿ ವೇಗವಾಗಿ ಉರಿಯುವ ಲೋಹಯುಕ್ತ ಉಲ್ಕೆಗಳ ಒಂದು ವಿಧ ಅಂತ ಹೆಚ್ಚಾಗಿ ಭಾವಿಸ್ತಾರೆ. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ನೈಸರ್ಗಿಕ ಘಟನೆಗಳು ಹಲವಾರು ಸಂಶಯಗಳಿಗೆ, ಕುತೂಹಲಗಳಿಗೆ, ಹಾಗೆಯೇ ಸಂಚು ಮತ್ತು ಷಡ್ಯಂತ್ರದ ವಾದಗಳಿಗೆ ಕಾರಣ ಆಗುವುದನ್ನು ತಿಳಿಯೋಣ. ವಂದನೆಗಳೊಂದಿಗೆ.